ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಹೋಗಿದ್ರಾ ಕೊಟ್ಟಿಯೂರು ಶಿವ ದೇವಸ್ಥಾನಕ್ಕೆ? ಹೌದು ಹೌದು ಮೇಡಮ್, ನಾನು ಆಕ್ಚುಲಿ ಹೋಗಿದ್ದು 6th ಹೋಗಿದ್ದು, ಫ್ರೈಡೆ ನೈಟ್ ಬಿಟ್ಟು ಸಾಟರ್ಡೆ ಮಾರ್ನಿಂಗ್ ಹೋಗಿದ್ದೆ ಅಲ್ಲಿಗೆ. ಓಕೆ. ನಾನು ಹೋಗಕ್ಕೂ ಮುಂಚೆ ಎಕ್ಸ್ಪೆಕ್ಟೇಷನ್ ಬೇರೆ ಇತ್ತು. ಅಲ್ಲಿ ಹೋದ್ಮೇಲೆ ಅಲ್ಲಿ ಇದ್ದಿದ್ದೇ ಬೇರೆ, ನಾವು ನೋಡಿದ್ಕಿಂತ 100% ಕಂಪ್ಲೀಟ್ ಆಗಿ ಚೇಂಜ್. ಅಲ್ಲಿ ನಾವೇನ್ ನೋಡಿದ್ವು ಅನ್ಕೊಂಡ್ ಹೋಗಿದ್ವು, ಅಲ್ಲಿ ಹೋದ್ಮೇಲೆ ನಾವ್ ಅನ್ಕೊಂಡಿದ್ ಏನು ಇಲ್ಲ. ಅಲ್ಲಿನ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಅಲ್ಲಿನ ಪೊಲೀಸ್ ಅಧಿಕಾರಿಗಳಾಗಿರ್ಬೋದು, ಮತ್ತೆ ಅಲ್ಲಿನ ವ್ಯವಸ್ಥೆ ಆಗಿರ್ಬೋದು, ಅವರ ಗೂಂಡಾಗಿರಿ ವರ್ತನೆಗಳಾಗಿರ್ಬೋದು, ಯಾವುದನ್ನು ಕೂಡ ಸರ್ ನಾನ್ ಅನ್ಕೊಂಡ್ ಹೋಗಿದ್ದು. ಆಕ್ಚುಲಿ ನಾನೊಬ್ಬ ಕನ್ನಡ ಕಂಟೆಂಟ್ ಕ್ರಿಯೇಟರ್, ಓಕೆನಾ, ಯೂಟ್ಯೂಬರು. ನಾನು ಹೋಗಿದ್ದೇನು ಒಳ್ಳೆ ರೀತಿಯಲ್ಲಿ ದೇವಸ್ಥಾನದ ಬಗ್ಗೆ ತೋರ್ಸೋಣ. ಮುಂಚೆ ಎಲ್ಲ ಸುಮಾರು ಜನ ವಿಡಿಯೋಗಳು ಹಾಕಿದ್ರು, ನೋಡಿದ್ದೆ ನಾನು. ದೇವಸ್ಥಾನ ಹಂಗಿದೆ, ಮ್ಯಾನೇಜ್ಮೆಂಟ್ ಸರಿ ಇದೆ, ರೂಮ್ಸ್ ಗಳಿದಾವೆ, ಮತ್ತೆ ಇಲ್ಲಿ ವ್ಯವಸ್ಥೆಗಳು ತುಂಬಾ ಚೆನ್ನಾಗಿದೆ ಅಂತ. ಬಟ್ ನಾನು ಒಬ್ಬ ಆಸ್ ಎ ಕನ್ನಡ ಕಂಟೆಂಟ್ ಕ್ರಿಯೇಟರ್ ಆಗಿ ಅಲ್ಲಿ ಹೋದ್ಮೇಲೆ ಅನ್ಸಿದ್ ಏನಂತ ಅಂದ್ರೆ, ಕಂಪ್ಲೀಟ್ ಆಗಿ ಜನಗಳಿಗೆ, ಅಂದ್ರೆ ನಮ್ ಕರ್ನಾಟಕದವ್ರಿಗೆ ಇಲ್ಲಿ ದೌರ್ಜನ್ಯ ಆಗ್ತಿದೆ, ಅನ್ಯಾಯ ಆಗ್ತಿದೆ, ಅವ್ರ ದರ್ಪಗಳನ್ನ ತೋರಿಸ್ತಿದ್ದಾರೆ ಅಂತ ಅನ್ಸ್ತು ನನ್ಗೆ. ನಾನು ಸುಮ್ನೆ ಇರ್ಲ, ಆಕ್ಚುಲಿ ನಾನು ವಿಡಿಯೋ ಮಾಡಕ್ ಸ್ಟಾರ್ಟ್ ಮಾಡಿದೆ ಅಲ್ಲಿ ಆ ಗ್ರೌಂಡ್ ಅಲ್ಲಿ, ಅಲ್ಲೇ ಟೆಂಪಲ್ ಹತ್ರನೇ ಇಟ್ಕೊಂಡು ವಿಡಿಯೋ ಮಾಡಿ. ಇಲ್ಲಿನ ರಿಯಾಲಿಟಿ ಒಂದ್ ವಿಡಿಯೋ ನೋಡಿರ್ಬೋದು, 13 ಮಿಲಿಯನ್ ನೋಡಿದೆ ಒಂದ್ ವಿಡಿಯೋ. ಒಬ್ರು ಲೇಡಿ ಮಾತಾಡ್ತಾರೆ, ಇಲ್ಲಿನ ವ್ಯವಸ್ಥೆ ಸರಿ ಇಲ್ಲ, 1000 ರೂಪಾಯಿ ಟಿಕೆಟ್ ಕೊಟ್ಟು ಬರ್ಬೇಡಿ. ಆ ವಿಡಿಯೋ ಮಾಡಿ ಹಾಕಿದ್ದೆ ನಾನು. ಹಾಕಿದ್ಮೇಲೆ ಅಲ್ಲಿನ ವ್ಯವಸ್ಥೆ ನೋಡಿ ಅವ್ರ ರಿಯಾಕ್ಷನ್ ಚೇಂಜ್ ಆಗೋಯ್ತು. ಆ ವಿಡಿಯೋ ಆಕ್ಚುಲಿ ಹಾಕಿದ್ಮೇಲೆ ಅಲ್ಲಿನ ಜನಗಳು, ನೀವು ಒಂದ್ ವಿಡಿಯೋ ನೋಡಿರ್ಬೋದು, ಲೇಡೀಸ್ ಒಬ್ರು ಅಲ್ಲಿನ ಭಕ್ತಾದಿಗ ಅವರ ಟೆಂಪಲ್ ಅವ್ರು ಇರ್ತಾರಲ್ಲ, ಲೇಡೀಸ್ ಮೇಲೆ ಕಾಲಲ್ಲಿ ನೀರ್ ಹಚ್ಚೋದು. ಅಲ್ಲಿ ಲಕ್ಷಾಂತರ ಜನ ನೀರಲ್ಲಿ ಓಡಾಡಿರ್ತಾರೆ. ಆ ಚಿಕ್ಕ ಪಾಂಡ್ ಮೇಡಮ್ ಅದು, ಆ ಚಿಕ್ಕ ಪಾಂಡ್ ಅಲ್ಲಿ ಲಕ್ಷಾಂತರ ಜನ ಓಡಾಡಿರ್ತಾರೆ. ಆ ನೀರ್ನ ಕಾಲಲ್ಲಿ ತೆಗೆದು ಮೈ ಮೇಲೆ ಎತ್ತೋದು ಅಂದ್ರೆ ಒಬ್ರು ಲೇಡಿ ಮೇಲೆ ಎಷ್ಟು ಸರಿ ಅನ್ಸ್ಬೋದು ನಿಮ್ಗಿದು? ಮತ್ತೆ